36th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ದ ಸಮ್ ಆಫ್ ಫಸ್ಟ್ ಎನ್ ಟರ್ಮ್ಸ್ ಆಫ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸ್ ಎಸ್ ಎನ್ ಇಸ್ ಈಕ್ವಲ್ ಟು 3n ಸ್ಕ್ವೇರ್ ಪ್ಲಸ್ 2n. ಓಕೆ, ಸೊ ಏನ್ ಕೊಟ್ಟಿದ್ದಾರೆ, ಎಸ್ ಎನ್ ಇಸ್ ಈಕ್ವಲ್ ಟು 3n ಸ್ಕ್ವೇರ್ ಪ್ಲಸ್ 2n ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ನಾವೇನ್ ಕಂಡುಹಿಡಿಬೇಕಂತೆ, ಫೈಂಡ್ ದ nth ಟರ್ಮ್ ಆಫ್ ದ ಪ್ರೋಗ್ರೆಷನ್. nth ಟರ್ಮ್ ಅಂದ್ರೆ ನಥಿಂಗ್ ಬಟ್ ಏನು, an ಫೈಂಡ್ ಮಾಡ್ಬೇಕು. ಓಕೆ, ಸೊ ಫಸ್ಟ್ ನಾನು ಏನ್ ಮಾಡ್ತೀನಿ, ಇಲ್ಲಿ n ಇದ್ದಲ್ಲಿ 1 ಹಾಕ್ರಿ. ಓಕೆ, 3 ಇಂಟು 1 ಸ್ಕ್ವೇರ್ ಪ್ಲಸ್ 2 ಇಂಟು 1. ಸೊ ಏನಾಗುತ್ತೆ, 3 ಇಂಟು 1 ಸ್ಕ್ವೇರ್ 1, ಇಲ್ಲಿ 2 1 ಜ 2 ಆಗುತ್ತೆ, 3 1 ಜ 3 ಪ್ಲಸ್ 2 ಏನಾಯ್ತು 5 ಆಯ್ತು. ಸೊ ಎಸ್ ಒನ್ ವ್ಯಾಲ್ಯೂ ಏನು 5 ಅಂತ ಗೊತ್ತಾಯ್ತು. ಈಗ ನಿಮಗೆ ಒಂದು ಬೇಸಿಕ್ ಏನ್ ಗೊತ್ತಿರ್ಬೇಕಂದ್ರೆ, a1 ಅಂದ್ರೂ ಒಂದೇ, s1 ಅಂದ್ರೂ ಒಂದೇ. ಸೊ 5. ಸೊ ಫಸ್ಟ್ ಟರ್ಮ್ ಅಂದ್ರೆ ನಥಿಂಗ್ ಬಟ್ ಏನು, ಎ ವ್ಯಾಲ್ಯೂ 5 ಅಂತ ಗೊತ್ತಾಯ್ತು. ಯಾಕಂದ್ರೆ ಏನು, a1 ಅಂದ್ರೂ ಒಂದೇ, ಎ ಅಂದ್ರೂ ಒಂದೇ. ಓಕೆ, ಸೊ ನಿಮಗೆ ಬೇಸಿಕ್ ಏನ್ ಗೊತ್ತಿರಬೇಕು, a1 ಅಂದ್ರೂ ಒಂದೇ, s1 ಅಂದ್ರೂ ಒಂದೇ, ಎ ಅಂದ್ರೂ ಒಂದೇ. ಓಕೆ, ಸೊ ಎ ವ್ಯಾಲ್ಯೂ ಗೊತ್ತಾಯ್ತು. ಈಗ ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ ಅಂದ್ರೆ ಇವಾಗ, ಓಕೆ, ಇಲ್ಲಿ n ಇದ್ದಲ್ಲಿ 2 ಹಾಕ್ತೀನಿ. ಓಕೆ, n ಇದ್ದಲ್ಲಿ 2 ಹಾಕ್ತೀನಿ. 3 ಇಂಟು 2 ಸ್ಕ್ವೇರ್ ಪ್ಲಸ್ 2 ಇಂಟು 2. ಸೊ ಅವಾಗ ಏನಾಗುತ್ತೆ ನೋಡ್ರಿ, 3 ಇಂಟು 2 ಸ್ಕ್ವೇರ್ ಎಷ್ಟು 4 ಪ್ಲಸ್ 2 2 ಜ 4. ಸೊ ಏನಾಯ್ತು 3 4 ಜ 12 ಪ್ಲಸ್ 4. ಸೊ ಎಷ್ಟು ವ್ಯಾಲ್ಯೂ ಏನು 16 ಅಂತ ಗೊತ್ತಾಯ್ತು. ಓಕೆ, ಈಗ ನಿಮಗೆ ಇನ್ನೊಂದು ಏನ್ ಗೊತ್ತಿರ್ಬೇಕಂತಂದ್ರೆ, ಒಂದು ಬೇಸಿಕ್ ಏನಂದ್ರೆ, ಸಪೋಸ್ ನಿಮಗೆ a2 ಬೇಕು ಅನ್ಕೊಳ್ರಿ, ಅವಾಗ ಏನ್ ಬರೀಬೇಕು, s2 ಮೈನಸ್ s1 ಅಂತ ಬರಿಬಹುದು. ಅದೇ a3 ಬೇಕಂದ್ರೆ s3 ಮೈನಸ್ s2 ಅಂತ ಬರಿಬಹುದು. ಅದೇ a4 ಬೇಕಂದ್ರೆ s4 ಮೈನಸ್ s3 ಅಂತ ಬರಿಬಹುದು. ಈ ಶಾರ್ಟ್ ಕಟ್ ಗೊತ್ತಿರ್ಬೇಕು ನಿಮಗೆ. ಓಕೆ, ಸೊ ಇವಾಗ ನಾನು ಏನ್ ಮಾಡ್ತೀನಿ ಅಂತಂದ್ರೆ, ಈಗ ನಾನು ಏನಂತ ಬರಿಬಹುದು, a2 ಬೇಕಂದ್ರೆ ಏನಂತ ಬರಿಬಹುದು, ನಾನು s2 ಮೈನಸ್ s1 ಅಂತ ಬರಿಬಹುದು. ಓಕೆ, ಈಗ a2 ಇಸ್ ಈಕ್ವಲ್ ಟು ಎಷ್ಟು ವ್ಯಾಲ್ಯೂ ಏನು 16 ಮೈನಸ್ s1 ವ್ಯಾಲ್ಯೂ ಏನು 5. ಸೊ a2 ಇಸ್ ಈಕ್ವಲ್ ಟು 16 ಅಲ್ಲಿ 5 ಹೋದ್ರೆ ಏನಾಗುತ್ತೆ 11 ಆಗುತ್ತೆ. ಸೊ a2 ಕೂಡ ಗೊತ್ತಾಯ್ತು. ಈಗ ನೀವೇ ನೋಡ್ರಿ, ನನಗೆ ಡಿ ಫಾರ್ಮುಲಾ ಏನ್ ಗೊತ್ತು, ಡಿ ಬಂದ್ಬಿಟ್ಟು a2 ಮೈನಸ್ a1 ಅಂತ ಗೊತ್ತು. a2 ವ್ಯಾಲ್ಯೂ 11, a1 ವ್ಯಾಲ್ಯೂ ಏನು 5. ಸೊ 11 ಮೈನಸ್ 5 ಏನಾಗುತ್ತೆ 6 ಅಂತ ಗೊತ್ತಾಯ್ತು. ಸೊ ಈಗ ನನಗೆ ಎ ವ್ಯಾಲ್ಯೂ 5, ಡಿ ವ್ಯಾಲ್ಯೂ 6 ಅಂತ ಗೊತ್ತಾಯ್ತು. ಈಗ ನಾನು ಎ ಡಿ ಗೊತ್ತಿದ್ರೆ ಎ ಎನ್ ಫೈಂಡ್ ಮಾಡೋದು ಈಸಿ. ಓಕೆ, ನಾನು ಏನ್ ಫೈಂಡ್ ಮಾಡ್ಬೇಕಾಯ್ತು, ಎ ಎನ್. ಓಕೆ, ಸೊ ಈಗ ಫಾರ್ಮುಲಾ ಹಾಕೋಣ, ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಈಗ ಅವರು ಎನ್ ಇದ್ದಲ್ಲಿ ಎನ್ ಹಾಕ್ಬೇಕು. ಸೊ ಎ ಎನ್ ಇಸ್ ಈಕ್ವಲ್ ಟು ಎ ಇದ್ದಲ್ಲಿ 5 ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಇದ್ದಲ್ಲಿ ಏನು 6. ಎ ಎನ್ ಇಸ್ ಈಕ್ವಲ್ ಟು 5 ಪ್ಲಸ್, ಈಗ ಹೇಳ್ರಿ 6 ಇಂಟು ಎನ್ ಏನಾಗುತ್ತೆ 6n ಆಗುತ್ತೆ. ಆಮೇಲೆ ಪ್ಲಸ್ ಇಂಟು ಮೈನಸ್ ಮೈನಸ್ 6 1 ಜ 6. ಓಕೆ, ಎ ಎನ್ ಇಸ್ ಈಕ್ವಲ್ ಟು ಫಸ್ಟ್ ಈ 6n ಬರ್ದ್ಬಿಡ್ತೀನಿ. ಈಗ ಹೇಳ್ರಿ, ಒಂದು ಪ್ಲಸ್ ಮೈನಸ್ ಇದ್ದಾಗ ಏನ್ ಮಾಡ್ಬೇಕು, ಗ್ರೇಟರ್ ನಂಬರ್ ಸೈನ್ ಹಾಕಿ ಮಾಡ್ಬೇಕು. 6 ಅಲ್ಲಿ 5 ಹೋದ್ರೆ 1. ಸೊ ಈಗ ನಮ್ಗೆ ಎ ಎನ್ ವ್ಯಾಲ್ಯೂ ಗೊತ್ತಾಯ್ತು, ಏನು ಎ ಎನ್ ಇಸ್ ಈಕ್ವಲ್ ಟು 6n ಮೈನಸ್ 1. ಓಕೆ, ಸೊ ನಾನು ಇಲ್ಲಿ ಬರ್ದು ಬಿಡ್ತೀನಿ ಅದು. ಓಕೆ, ಸೊ ದಟ್ ಈಸಿ ಆಗ್ಬಿಡ್ಲಿ. ಸೊ ಈಗ ನಮಗೆ ಏನೇನ್ ಬಂದಿದೆ, ಎ ವ್ಯಾಲ್ಯೂ 5 ಅಂತ ಬಂದಿದೆ, ಡಿ ವ್ಯಾಲ್ಯೂ 6 ಅಂತ ಬಂದಿದೆ, ಎ ಎನ್ ವ್ಯಾಲ್ಯೂ ಏನ್ ಬಂತು 6n ಮೈನಸ್ 1 ಅಂತ ಬಂತು. ಬೇಕಿದ್ರೆ ಚೆಕ್ ಮಾಡ್ರಿ, ಎ ವ್ಯಾಲ್ಯೂ 5, ಡಿ ವ್ಯಾಲ್ಯೂ 6, ಎ ಎನ್ ವ್ಯಾಲ್ಯೂ ಏನ್ ಬಂತು 6n ಮೈನಸ್ 1 ಬಂತು. ಓಕೆ, ಸೊ ಈಗೆಲ್ಲ ಗೊತ್ತಾಯ್ತು. ಸೊ ಇದನ್ನೆಲ್ಲ ಎರೇಸ್ ಮಾಡ್ತೀನಿ ಇವಾಗ. ನಮಗೆ ಎ ಎನ್ ಬೇಕಿತ್ತು, ಅದನ್ನ ಫೈಂಡ್ ಮಾಡಿದ್ವಿ. ಫಸ್ಟ್ ಪಾರ್ಟ್ ಇಲ್ಲಿವರೆಗೆ ಮುಗೀತು. ಓಕೆ, ಈಗ ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ, ಇಫ್ ದಿಸ್ ಪ್ರೋಗ್ರೆಷನ್ ಕನ್ಸಿಸ್ಟ್ ಆಫ್ 59 ಟರ್ಮ್ಸ್. ಓಕೆ, ಆ ಎ ಪಿ ಎಲ್ ಟೋಟಲ್ 59 ಟರ್ಮ್ಸ್ ಇದ್ರೆ, ದೆನ್ ಫೈಂಡ್ ದ ಸಮ್ ಆಫ್ ಲಾಸ್ಟ್ 10 ಟರ್ಮ್ಸ್ ಆಫ್ ದ ಪ್ರೋಗ್ರೆಷನ್. ಓಕೆ, ಈಗ ನೀವೇ ನೋಡ್ರಿ, ಇದು ಪ್ರೋಗ್ರೆಷನ್ ಬಂದ್ರೆ ಏನಾಗುತ್ತೆ, ಫಸ್ಟ್ ಟರ್ಮ್ ಬಂದು 5, ಕಾಮನ್ ಡಿಫರೆನ್ಸ್ 6 ಅಂದ್ರೆ 6 ಆಡ್ ಮಾಡ್ಕೊಂಡು ಹೋಗ್ಬೇಕು. 5 ಪ್ಲಸ್ 6 11, 11 ಪ್ಲಸ್ 6 17. ಅದೇ ರೀತಿ ಡ್ಯಾಶ್ 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 ಲಾಸ್ಟ್ ಟರ್ಮ್ ಏನಂತೆ ಎ 59th ಟರ್ಮ್. ಓಕೆ, ಸೊ ನಾನು ಇವಾಗ ಏನ್ ಮಾಡ್ತೀನಿ, ಈ 59th ಕಂಡಿಡ್ತೀನಿ. ಸೊ ಎ 59 ಅಂದ್ರೆ ನಥಿಂಗ್ ಬಟ್ ಏನು ಎ ಪ್ಲಸ್ 58 ಡಿ. ಎ ಇದ್ದಲ್ಲಿ ಏನ್ ಬರೀಬೇಕು 5, 58 ಇಂಟು ಡಿ ಇದ್ದಲ್ಲಿ 6.
ಸೊ ಏನಾಗುತ್ತೆ ನೋಡ್ರಿ 6 8 ಜಾ 48. ಓಕೆ 6 5 ಜಾ 30 30 ಪ್ಲಸ್ 4 ಏನಾಯ್ತು 6 5 30 30 ಪ್ಲಸ್ 4 34 ಆಯ್ತು. ಓಕೆ ಸೊ ನೋಡ್ರಿ 6 8 ಜಾ 48 4 ಕ್ಯಾರಿ 6 5 ಜಾ 30 30 ಪ್ಲಸ್ 4 34 ಆಯ್ತು. ಓಕೆ ಈಗ ಇವ್ರಿಬ್ರು ಆಡ್ ಮಾಡಿದ್ರೆ ಏನಾಗುತ್ತೆ ನೋಡ್ರಿ 353 ಬರುತ್ತೆ. ಓಕೆ 348 ಪ್ಲಸ್ 5 ಏನಾಗುತ್ತೆ 353 ಬರುತ್ತೆ. ಇದು ಏನಿದು A59 ಅಂದ್ರೆ ಲಾಸ್ಟ್ ಟರ್ಮ್ ಏನಿದೆ 353 ಇದೆ. ಸೊ ಈಗ ನಾನೇನ್ ಬರಿಬಹುದು ಅಂತಂದ್ರೆ ಇಲ್ಲಿ ಓಕೆ ಈಗ ನಾನು ಇಲ್ಲಿ A59 ಇದ್ದಲ್ಲಿ ಲಾಸ್ಟ್ ಟರ್ಮ್ ಏನು A59 ಅಂದ್ರೆ ನಥಿಂಗ್ ಬಟ್ ಏನು 353. ಓಕೆ ಸೊ ಈಗ ನಮಗೆ ಲಾಸ್ಟ್ ಟರ್ಮ್ ಗೊತ್ತಾಯ್ತು. ಇದನ್ನ ಅರೇಂಜ್ ಮಾಡ್ಬಿಡ್ತೀನಿ. ಈಗ ನೋಡ್ರಿ ಅವ್ರು ಕೇಳ್ತಿರೋದು ನೋಡ್ರಿ ಫೈಂಡ್ ದ ಸಮ್ ಆಫ್ ಲಾಸ್ಟ್ 10 ಟರ್ಮ್ಸ್ ಆಫ್ ದ ಪ್ರೋಗ್ರೆಷನ್. ಓಕೆ ಲಾಸ್ಟ್ 10 ಟರ್ಮ್ಸ್ ಏನಿರ್ತಾವಲ್ಲ ಅದರದ್ದು ಸಮ್ ಕಂಡಿಡ್ಬೇಕು. ಓಕೆ ಸೊ ನಾನು ಇವಾಗ ಏನ್ ಮಾಡ್ತೀನಿ ಈ ಎಪಿ ನ ಉಲ್ಟಾ ಬರ್ದ್ಬಿಡ್ತೀನಿ. ಉಲ್ಟಾ ಬರ್ದ್ರೆ ಏನಾಗುತ್ತೆ 353 ಡ್ಯಾಶ್ 17 11 5 ಆಗುತ್ತೆ. ಓಕೆ ಸೊ ಇವಾಗ ಏನಾಗುತ್ತೆ ಇವಾಗ ಹೇಳ್ರಿ ಎ ವ್ಯಾಲ್ಯೂ ಏನಾಗುತ್ತೆ 353 ಆಗುತ್ತೆ. ಇಲ್ಲಿ ಏನಿತ್ತು ಎ ವ್ಯಾಲ್ಯೂ 5 ಯಾಕಂದ್ರೆ ಫಸ್ಟ್ ಟರ್ಮ್ 5 ಇತ್ತು. ಡಿ ವ್ಯಾಲ್ಯೂ ಏನಿತ್ತು 6 ಇತ್ತು. ಬಟ್ ಇಲ್ಲಿ ಡಿ ವ್ಯಾಲ್ಯೂ ಏನಾಗುತ್ತೆ ಇಲ್ಲಿ ಡಿ ವ್ಯಾಲ್ಯೂ ಹಿಂಗ್ ಸ್ಟ್ರೈಟ್ ಎ ಪಿ ತಗೊಂಡಾಗ +6 ಇದ್ರೆ ಅದು ಎ ಪಿ ಉಲ್ಟಾ ಬರೆದ್ರೆ ಡಿ ವ್ಯಾಲ್ಯೂ -6 ಆಗುತ್ತೆ. ಈ ಬೇಸಿಕ್ ಕೂಡ ಗೊತ್ತಿರ್ಬೇಕು. ಏನು ಒಂದ್ ಎ ಪಿ ಸ್ಟ್ರೈಟ್ ಇದ್ದಾಗ +6 ಇದ್ರೆ ಆ ಎ ಪಿ ಉಲ್ಟಾ ಬರೆದ್ರೆ ಡಿ ವ್ಯಾಲ್ಯೂ ಏನಾಗುತ್ತೆ -6 ಆಗುತ್ತೆ. ಓಕೆ ಸೊ ಈಗ ಎ ಡಿ ಗೊತ್ತಾಯ್ತು. ಈಗ ನಾವೇನ್ ಕಂಡ್ಬೇಕು ಸಮ್ ಆಫ್ ಲಾಸ್ಟ್ 10 ಟರ್ಮ್ಸ್ ಅಂದ್ರೆ ಎಷ್ಟೇನ್ ಅಂದ್ರೆ ಈಗ ನಾನು ಆಲ್ರೆಡಿ ಉಲ್ಟಾ ಬರ್ಬಿಟ್ಟಿದ್ದೀನಿ. ಸೊ ಈಗ ನಥಿಂಗ್ ಬಟ್ ಸಮ್ ಆಫ್ ಫಸ್ಟ್ 10 ಟರ್ಮ್ಸ್ ಕಂಡಿಡ್ಬಿಟ್ಟು ಈ ಎ ಪಿಗೆ ಸಮ್ ಆಫ್ ಫಸ್ಟ್ 10 ಟರ್ಮ್ಸ್ ಕಂಡಿಡಿದ್ರೆ ನಥಿಂಗ್ ಬಟ್ ಸಮ್ ಆಫ್ ಲಾಸ್ಟ್ 10 ಟರ್ಮ್ಸ್ ಕಂಡಿಡ್ದಂಗೆ. ಓಕೆ ಸೊ ಎಷ್ಟೇನ್ ಕಂಡಿಡಿಬೇಕು ಅಂದ್ರೆ ನಥಿಂಗ್ ಬಟ್ ಎನ್ ವ್ಯಾಲ್ಯೂ ಏನಿದ್ದಂಗೆ 10 ಇದ್ದಂಗೆ. ಓಕೆ ಎನ್ ವ್ಯಾಲ್ಯೂ 10 ಇದ್ದಂಗೆ. ಈಗ ಫಾರ್ಮುಲಾ ಹಾಕ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡೋಣ. ಓಕೆ ಸೊ ಇದನ್ನ ಅರೇಂಜ್ ಮಾಡ್ಬಿಡ್ತೀನಿ. ಸೊ ಈಗ ಎಸ್ ಎನ್ ಫಾರ್ಮ್ ಏನು ಎಸ್ ಎನ್ ಇಸ್ ಈಕ್ವಲ್ ಟು n/2 ಇಂಟು 2a ಪ್ಲಸ್ n-1 ಇಂಟು ಡಿ. ಓಕೆ ಈಗ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಇದ್ದಲ್ಲಿ 10 10/2 ಇಂಟು 2 ಇಂಟು ಎ ಇದ್ದಲ್ಲಿ ಏನು 353 ಪ್ಲಸ್ ಎನ್ ಇದ್ದಲ್ಲಿ 10 -1 ಡಿ ಇದ್ದಲ್ಲೇನು -6. ಓಕೆ ಇದನ್ನ ಅರೇಂಜ್ ಮಾಡ್ತೀನಿ. ಡಿ ಇದ್ದಲ್ಲಿ -6 ಈ ಕ್ಯಾನ್ಸಲ್ ಮಾಡಿದ್ರೆ 2 1 ಜಾ 2 5 ಜಾ ಎಸ್ ಎನ್ ಇಸ್ ಈಕ್ವಲ್ ಟು 5 ಇಂಟು ಇವರಿಬ್ಬರು ಮಲ್ಟಿಪ್ಲೈ ಮಾಡಿದ್ರೆ 2 3 ಜಾ 6 2 5 ಜಾ 10 1 ಕ್ಯಾರಿ 2 3 ಜಾ 6 ಪ್ಲಸ್ 1 7 ಪ್ಲಸ್ 10 1 ಹೋದ್ರೆ 9 ಇಂಟು -6. ಸೊ ಏನಾಯ್ತು ಎಸ್ ಎನ್ ಇಸ್ ಈಕ್ವಲ್ ಟು 5 ಇಂಟು 706 ಪ್ಲಸ್ ಸಾರಿ ಈಗ ಏನಾಗುತ್ತೆ ನೋಡ್ರಿ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ಪ್ಲಸ್ ಇಂಟು ಮೈನಸ್ ಆಗುತ್ತೆ 9 6 ಜಾ 54 ಆಗುತ್ತೆ. ಓಕೆ ಸೊ 9 6 ಜಾ 54 ಆಯ್ತು. ಈಗ ನಾವು ಸಬ್ಟ್ರಾಕ್ಟ್ ಮಾಡ್ಬೇಕು. ಏನು 706 ಅಲ್ಲಿ 54 ಮೈನಸ್ ಮಾಡಬೇಕು. 6 ಅಲ್ಲಿ 4 ಹೋದ್ರೆ 2 10 ಅಲ್ಲಿ 5 ಹೋದ್ರೆ ಇದು 6 ಆಗುತ್ತೆ. ಇದು 10 ಅಲ್ಲಿ 5 ಹೋದ್ರೆ 5 ಎಷ್ಟಾಯ್ತು 652 ಆಯ್ತು. 5 ಇಂಟು 652 ಮಾಡ್ಬೇಕು. ಸೊ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ 5 2 ಜಾ 10 5 5 ಜಾ 25 ಪ್ಲಸ್ 1 26 2 ಕ್ಯಾರಿ 5 6 ಜಾ 30 30 ಪ್ಲಸ್ 2 32 ಆಗುತ್ತೆ. ಸೊ ಸಮ್ ಆಫ್ ಲಾಸ್ಟ್ 10 ಟರ್ಮ್ಸ್ ಬಂದ್ಬಿಟ್ಟೇನು 3260. ಓಕೆ ಸೊ ಸಮ್ ಆಫ್ ಲಾಸ್ಟ್ 10 ಟರ್ಮ್ಸ್ ಬಂದ್ಬಿಟ್ಟೇನು ನಥಿಂಗ್ ಬಟ್ 3260. ಓಕೆ ಇದು ಬಂದ್ಬಿಟ್ಟು ಇದ್ರದ್ದು ಸೊಲ್ಯೂಷನ್. ಲಾಸ್ಟ್ 10th ಗೆ ಒಂದು ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಏನೇನ್ ಹೇಳ್ಕೊಡ್ತೀವಿ ಅಂದ್ರೆ ಮ್ಯಾಥ್ಸ್ ಅಂಡ್ ಸೈನ್ಸ್ ರಿವಿಷನ್ ಮಾಡ್ತೀವಿ. ಈಚ್ ಅಂಡ್ ಎವ್ರಿ ಲೆಸನ್ ರಿವಿಷನ್ ಮಾಡ್ತೀವಿ. ಆಮೇಲೆ ಎಲ್ಲಾ ಮಾಡೆಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತೀವಿ. ಅದ್ರ ಜೊತೆಗೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಈಚ್ ಅಂಡ್ ಎವ್ರಿ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಕ್ವಶನ್ ಆಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಎಲ್ಲ ಸಾಲ್ವ್ ಮಾಡ್ತೀವಿ. ಆಮೇಲೆ ನಿಮಗೆ ಎಲ್ಲ ಇಂಪಾರ್ಟೆಂಟ್ PDF ಹಾಕ್ತೀವಿ. ಸೊ ನಿಮಗೆ ಇಂಟ್ರೆಸ್ಟ್ ಇದ್ರೆ ಈ ನಂಬರಿಗೆ ವಾಟ್ಸಪ್ ಮಾಡ್ರಿ. ನಾನೇ ನಿಮಗೆ ಕಾಲ್ ಮಾಡ್ಬಿಟ್ಟು ಯಾವ ತರ ನಾವು ರಿವಿಷನ್ ಮಾಡ್ತೀವಿ ಅಂತ ಹೇಳಿ ಇವನ್ನೆಲ್ಲ ಯಾವ ತರ ಕವರ್ ಮಾಡ್ತೀವಿ ಅಂತ ನಿಮಗೆ ಹೇಳ್ತೀನಿ. ನಿಮ್ಗೆ ಇಷ್ಟ ಆದ್ರೆ ನೀವು ಈ ವಾಟ್ಸಪ್ ಗ್ರೂಪ್ ನ ಜಾಯ್ನ್ ಆಗ್ಬೋದು. ಇಲ್ಲಾಂದ್ರೆ ನಿಮ್ ಇಂಟ್ರೆಸ್ಟ್ ಒಂದ್ಸರಿ ಮಾತ್ರ ನೀವು
ವಾಟ್ಸಪ್ ಮಾಡ್ರಿ, ಸೊ ದಟ್ ನಿಮ್ಗೆ ಏನ್ ಮಾಡುತ್ತೆ ಅಂತ ಐಡಿಯಾ ಗೊತ್ತಾಗುತ್ತೆ. ಆಮೇಲೆ ನೀವು ಜಾಯ್ನ್ ಆಗೋದ್ ಬಿಡೋದು ನಿಮ್ ಇಂಟ್ರೆಸ್ಟ್. ಆಮೇಲೆ ಇದ್ರ ಜೊತೆಗೆ ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ ಮಾಡಲ್ ಕ್ವಶನ್ ಪೇಪರ್ ಸೆಟ್ 1 ಓಕೆ 25-26 ಎಲ್ಲಾ ಸಾಲ್ವ್ ಮಾಡ್ಬಿಟ್ಟು ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡಿ.